ಇದೇನಿದು, ರೂಮ್ ಫುಲ್ ಸೆಂಟ್ ವಾಸನೆ ಬರ್ತಾ ಇದೆ. ಯಾರು ಸ್ಪ್ರೇ ಮಾಡಿದ್ದು? ಸಮಯಕ್ಕೆ ಸರಿಯಾಗಿ ಬಂದ್ರಿ, ಬನ್ನಿ. ನಂಗೋಸ್ಕರ ರೆಡಿ ಆಗಿರೋ ತರ ಕರಿತಾ ಇದ್ದಾಳಲ್ಲ. ಈ ಮಲ್ಗೆ ಹೂವನ್ನ ನನ್ ಜಡೆಗ್ ಮುಡಿಸ್ರಿ. ಸೆಂಟ್ ವಾಸನೆ, ಮಲ್ಲಿಗೆ ಹೂವ, ಏನೋ ವಿಚಿತ್ರವಾಗಿದೆಯಲ್ಲ. ಏನ್ರಿ ನಿಮ್ಮನ್ನೇ? ತಲೆಗ್ ಹೂ ಮುಡಿಸ್ರಿ. ನಾನಾ? ಯಾಕೆ? ಹೆಂಡತಿಗೆ ಗಂಡ ಮಲ್ಗೆ ಹೂ ಮುಡಿಸ್ಬಾರ್ದಾ? ನೀನೇ ಮುಡ್ಕೋಬಹುದಲ್ವಾ? ಸಿಕ್ತಿಲ್ಲ ರೀ. ದಿನ ಮುಡ್ಕೋತೀಯ ಅಲ್ವಾ? ಇವತ್ತು ನಿಮ್ ಹತ್ರ ಹೂ ಮುಡಿಸ್ಕೋಬೇಕು ಅನಿಸ್ತಿದೆ ರೀ. ಏನು ನಾಟಕ ಮಾಡ್ತಾ ಇದ್ಯಾ? ಆವತ್ತು ಬೇಡ ಬೇಡ ಅಂದ್ರು ಎಲ್ರ ಮುಂದೆ ಬಲವಂತವಾಗಿ ನನ್ ತಲೆ ಹೂ ಮುಡ್ಸಿದ್ರಿ. ಇವತ್ತು ಮುದ್ದು ಮುದ್ದಾಗಿ ಕೇಳ್ತಿದ್ರೆ ಮುಡ್ಸಲ್ವಾ? ಯಾಕೆ ಮುಡಿಸ್ಬೇಕು? ನೀನೇ ಮುಡ್ಕೋ. ಹೆಣ್ಮಕ್ಳು ರಾತ್ರಿ ಹೊತ್ತಲ್ಲಿ ಹೂವ್ ಯಾಕೆ ಮುಡ್ಕೋತಾರೆ ಗೊತ್ತಾ? ನಂಗೇನ್ ಗೊತ್ತು? ರಾತ್ರಿ ಮೊಗ್ಗಾಗಿ ಬೆಳಿಗ್ಗೆ ಅರಳು ಹೂಗಳು ಮತ್ತೆ ರಾತ್ರಿ ಬಾಡ್ ಹೋಗಿ ಬಿದ್ದೋಗುತ್ತೆ. ಆ ರೀತಿ ಬಾಡ್ ಹೋಗೋದಕ್ಕೆ ಇದಕ್ಕೆ ಇಷ್ಟ ಇರಲ್ಲ. ಯಾವ ದೇವ್ರ ಪಾದದ ಕೆಳಗೋ ಯಾವ ಹುಡ್ಗಿ ಜಡೆಗಾದ್ರೂ ಸೇರ್ಬೇಕು ಅನ್ನೋದು ಇದ್ರ ಆಸೆ. ಮದ್ವೆ ಆಗಿರೋ ಹುಡ್ಗಿ ರಾತ್ರಿ ಗಂಡನ ಅಪ್ಪುಗೆಗೆ ಸೇರೋ ಹಾಗೆ ಈ ಹೂಗಳಿಗೆ ಹುಡ್ಗಿರ್ ತಲೆಲಿ ಇರ್ಬೇಕು ಅನ್ನೋದೇ ಕೋರಿಕೆ. ನಾವ್ ಮುಡ್ಕೊಂಡ್ರೆ ಹೂವು ಆನಂದ ಪಡತ್ತೆ, ನೀವ್ ಮುಡ್ಸಿದ್ರೆ ನಾವ್ ಆನಂದ ಪಡ್ತೀವಿ. ಹೂವಿನ ಹಿಂದೆ ಇಂಥ ಕತೆ ಇದೆಯಾ? ಕತೆ ಮಾತ್ರನೇನಾ, ವ್ಯಥೆ ಕೂಡ ಇದೆ. ದೇವ್ರ ಹತ್ರನೋ ಹುಡ್ಗಿರ್ ಹತ್ರಕ್ಕೋ ಹೋಗ್ಲಿಲ್ಲ ಅಂದ್ರೆ ಹೂಗಳು ಬೇಜಾರ್ ಮಾಡ್ಕೊಳತ್ತೆ. ಅವುಗಳದ್ದು ಒಂದಿನ ನೋವೇ. ಒಳ್ಳೆ ಗಂಡ ಸಿಗ್ಲಿಲ್ಲ ಅಂದ್ರೆ ನಾವು ಕೂಡ ನೋವು ಪಡ್ತೀವಿ. ನಮ್ದು ಜೀವನ ಪೂರ್ತಿ ನೋವು. ಅದೃಷ್ಟವಶಾತ್ ನನಗ ನೋವಿಲ್ಲ ರೀ. ಈ ಮಲ್ಗೆ ಹೂ ಅಷ್ಟೇ ಒಳ್ಳೆಯವರು. ಇವಳೇನು ಬಿಸ್ಕೆಟ್ ಹಾಕ್ತಾ ಇದ್ದಾಳೆ? ಬೇಗ ಹೂ ಮುಡಿಸ್ರಿ. ಮುಡಿಸ್ರಿ. ಎಷ್ಟೊತ್ತು? ಬೇಗ ಮುಡಿಸ್ರಿ.